ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಇವತ್ತು ಕಿಚನಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ ಮನೇಲಿ. ಈ ಹಬ್ಬನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ನಾನು ಯಾವ ರೀತಿಯಲ್ಲಿ ಮಾಡ್ತೀನಿ, ಸೊ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇವತ್ತು ಹಬ್ಬನ ಮಧ್ಯಾಹ್ನಕ್ಕೆ ಮಾಡ್ತಿರೋದ್ರಿಂದ ಬೆಳಿಗ್ಗೆಯಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಕಾಯಿ ಕಡ್ಬಿಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಅಮ್ಮನ ಮನೆಯಿಂದ ತಂದಿರುವಂಥ ತುಪ್ಪ ಪ್ಯೂರ್ ಆಗಿದ್ರೆ ಎಷ್ಟು ಘಮ ಘಮ ಅಂತ ಇರುತ್ತಲ್ವ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋದಾಗ ಕೊಟ್ಟು ಕಳಿಸಿದ್ರು ತುಪ್ಪನ, ಸ್ವಲ್ಪ ಅಷ್ಟೇ ಖಾಲಿ ಮಾಡಿದ್ದೀನಿ. ಸೊ ನಮ್ಮಲ್ಲಿ ತುಪ್ಪ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತು ನಾನು ಕಡುಬು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಅಕ್ಕಿ ಕಡುಬು, ನಮ್ಮೂರ ಕಡೆ ತುಂಬಾ ಫೇಮಸ್ ಈ ಅಕ್ಕಿ ಕಡುಬು. ನಿಮಗೆ ಗೊತ್ತಿರ್ಬೋದು, ಮಲೆನಾಡು ಭಾಗದಲ್ಲಿ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಅಕ್ಕಿ ಕಡುಬು ಆ್ಯಂಡ್ ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಫೇಮಸ್. ಸೊ ಹಾಗಾಗಿ ನಾನು ಇವತ್ತು ಅಕ್ಕಿ ಕಡುಬನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಟ್ರೆಡಿಷ್ನಲಿಯಾಗಿ ಆ್ಯಂಡ್ ಊರಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಕ್ಕಿ ಕಡುಬು ಅಂದರೆ ನೆನಪಾಗೋದು ಒಂದೇ. ಸೊ ಮಲೆನಾಡು ಭಾಗದಲ್ಲಿ ಮಳೆ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಅಕ್ಕಿ ಕಡುಬನ್ನ ಇಟ್ಕೊಳ್ತಾರೆ. ಯಾಕಂದರೆ ತುಂಬಾ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಆ ವೆದರ್ಗೆ ಅಕ್ಕಿ ಕಡುಬು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಕಡುಬು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ. ಇಲ್ಲಿ ನಾನು ಕಾಯಿ ದೋಸೆ ಮಾಡ್ಕೊಳೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಯಾಟರ್ಗೆ ನಾನು ಅಕ್ಕಿ ಮತ್ತು ಬೆಲ್ಲ ಜೊತೆಗೆ ಕಾಯಿ ಮತ್ತು ಒಂದೇ ಒಂದು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಸೊ ಈ ಥರ ನಾವು ಒಂದು ಪ್ಲೇಟಿಗೆ ಹಾಕಿ ಸ್ಟೀಮ್ ಮಾಡಿಕೊಂಡ್ರೆ ಕಾಯಿ ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಈ ಕಾಯಿ ದೋಸೆ ಮಾಡ್ಕೊಳೋದಕ್ಕೆ ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಗೆಯೇ ನೆರಳಲ್ಲಿ 1 ಗಂಟೆ ಒಣಗಿಸಾದ್ಮೇಲೆ ಈ ಕಾಯಿ ದೋಸೆ ಮಾಡ್ಕೊಳೋದಕ್ಕೆ ಅಕ್ಕಿನ ಯೂಸ್ ಮಾಡಿದ್ರೆ ಕಾಯಿ ದೋಸೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ಬೇಳೆ ವಡೆ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಡೆ ರೆಸಿಪಿನ ಆಲ್ರೆಡಿ ನಾನು ತುಂಬ ಸತಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇಲ್ಲ ಇವತ್ತು. ತುಂಬಾ ಚೆನ್ನಾಗಾಗಿತ್ತು. ಒನ್ಸ್ ನಿಮಗೆ ಏನಾದರೂ ಈ ರೆಸಿಪಿ ಬೇಕಾದರೆ ನನ್ನ ಶಾರ್ಟ್ಸ್ಗಳಲ್ಲಿ ನೋಡ್ಬೋದು. ಶಾರ್ಟ್ಸಲ್ಲಿ ನಾನು ರೆಸಿಪಿನ ಶೇರ್ ಮಾಡಿದ್ದೆ ಒಂದು ಸತಿ. ಈ ಹಬ್ಬಕ್ಕೆ ಬೇಳೆ ವಡೆ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಅಷ್ಟೇ ಬ್ಯಾಟರ್ನ ರೆಡಿ ಮಾಡ್ಕೊಂಡು ನಾನು ಮಾಡಿದ್ದೆ. ಹಾಗೆಯೇ ಇದಕ್ಕೆ ಸಬ್ಬಕ್ಕಿ ಹಾಕಿರೋದು ತುಂಬಾ ಚೆನ್ನಾಗಾಗಿತ್ತು. ವಡೆ ಮಾತ್ರ ತುಂಬ ಕ್ರಿಸ್ಪಿಯಾಗಿತ್ತು. ಆ್ಯಂಡ್ ನೋಡಿ, ಇಲ್ಲಿ ಕಾಯಿ ದೋಸೆನೂ ಕೂಡ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಫಿಂಗರ್ ಪ್ರಿಂಟ್ ಬಿದ್ದುಬಿಡ್ತು. ಸೊ ಹಾಗಾಗಿ ಶೇಪ್ ಹೋಗಿದೆ. ಸೊ ಯಾವ ಥರ ನೀವು ಮೈಸೂರು ಪಾಕೆಲ್ಲ ಕಟ್ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಇದನ್ನು ಕೂಡ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಒಳ್ಳೆ ಬ್ರೆಡ್ ರೀತಿಯಲ್ಲಿ. ಇದು ಸ್ವೀಟ್ ಕಾಯಿ ದೋಸೆ. ಇದರಲ್ಲಿ ಖಾರನೂ ಕೂಡ ಮಾಡ್ತಾರೆ. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಆ ಕಾಯಿ ದೋಸೆನ ನಾನು ಅಮ್ಮನ ಹತ್ರನೇ ರೆಸಿಪಿನ ನಾನು ಮಾಡಿಸಿ ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಇದು ಕೂಡ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಸೊ ಇದನ್ನು ನೋಡಿದ ತಕ್ಷಣ ನನಗೆ ನಮ್ಮ ಅತ್ತೆನೇ ನೆನಪಾದರು. ಸೊ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಯಿ ದೋಸೆ ಆಗಲಿ, ನಾನ್ ವೆಜ್ ರೆಸಿಪೀಸ್, ಅದರಲ್ಲೂ ಫಿಶ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅವ್ರ ಕೈಲಿ ಫಿಶ್ ಸಾಂಬಾರು ಮಾಡಿಸಿ ತೋರಿಸ್ತೀನಿ. ಸೊ ಹಾಗೆ ನಾನು ಪ್ರತಿಯೊಂದೂ ಕೂಡ ರೆಡಿ ಮಾಡ್ಕೊಳ್ತಾನೆ ದೇವ್ರ ಪೂಜೆನ ಕೂಡ ಮುಗಿಸ್ಕೊಂಡೆ. ಒನ್ಸ್ ನಾನು ನಾನ್ ವೆಜ್ ಅಡುಗೆನ ಸ್ಟಾರ್ಟ್ ಮಾಡಿದ್ರೆ ದೇವ್ರ ಮನೆಗೆ ಹೋಗೋಲ್ಲ. ಸೊ ಹಾಗಾಗಿ ನಾನ್ ವೆಜ್ ಅಡುಗೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಳ್ಬಿಟ್ಟು ಇವಾಗ ಹಿರಿಯನ್ನ ಪೂಜೆ ಮಾಡ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹಿರಿಯರನ್ನ ಔಟ್ಸೈಡ್ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಮ್ಮ ಕಡೆ ನಾನ್ ವೆಜ್ ಮಾಡಿ ಹಿರಿಯರಿಗೆ ಇಡೋ ಅಂಥದ್ದು. ಸೊ ಹಾಗಾಗಿ ದೇವ್ರ ಮನೆಗೆ ತಗೊಂಡು ಹೋಗೋಕ್ಕಾಗಲ್ವಲ್ಲ ನಾನ್ ವೆಜ್ ಅಡುಗೆನ. ಹಾಗಾಗಿ ಹೊರಗಡೆ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹಿರಿಯರನ್ನ. ಒಂದೊಂದು ಊರಲ್ಲಿ ಒಂದೊಂದು ಥರ ಕಲ್ಚರ್ ಇರುತ್ತೆ. ಸೊ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಹಾಗೆ ಈ ಹಬ್ಬದಲ್ಲಿ ರಂಗೋಲಿನ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಜಸ್ಟ್ ಕುಂಕುಮ ಇಟ್ಬಿಟ್ಟು ಡೈರೆಕ್ಟಾಗಿ ಕಳಸನ ಇಡ್ತಾ ಇದ್ದೀನಿ. ಸೊ ನಾವು ಹಿರಿಯರು ಅಂತ ಈ ಥರ ಕಳಸದಲ್ಲಿ ಪೂಜೆ ಮಾಡ್ತೀವಿ. ಈ ಹಬ್ಬನ ಅತ್ತೆ ಮನೇಲಿ ಯಾಕೆ ಮಾಡ್ತಿಲ್ಲ ಅಂದರೆ, ಸೊ ನಮ್ಮ ಅತ್ತೆ ಮನೇಲಿ ಈ ಹಬ್ಬ ಮಾಡುವಂಥ ಒಂದು ಸಂಪ್ರದಾಯ ಇಲ್ಲ. ಅವರು ಹಿರಿಯರ ಹಬ್ಬನ ದಸರಾ ಟೈಮಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಪಿತೃಪಕ್ಷನ ಮಾಡುವಂಥ ಒಂದು ಸಂಪ್ರದಾಯ ಇಲ್ಲ ಅತ್ತೆ ಮನೇಲಿ. ಹಾಗಾಗಿ ಬ್ಯಾಂಗ್ಳೂರು ಮನೇಲಿ ನಾನು ಒಂದು 3 ಇಯರ್ಸಿಂದ ಈ ಹಬ್ಬನ ಮಾಡ್ಕೊಬರ್ತಾ ಇದ್ದೀನಿ. ಸೊ 1 ವರ್ಷ ಮಾಡಿ ಇನ್ನೊಂದು ವರ್ಷ ಬಿಡಬಾರ್ದು ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವು ಕಡೆ ಪಿತೃಪಕ್ಷಕ್ಕೆ ಓನ್ಲಿ ವೆಜ್ ಮಾಡ್ತಾರೆ. ಬಟ್ ನಮ್ಮ ಕಡೆ ನಾನ್ ವೆಜ್ ಮಾಡೋದ್ರಿಂದ ನನ್ನ ಕೈಲಿ ಯಾವುದಾಗತ್ತೆ ನನ್ನ ಹತ್ರ ಸಾಧ್ಯವಾಗಿದ್ದ ಅಡುಗೆನೆಲ್ಲ ಮಾಡಿ ಹಿರಿಯರಿಗೆ ನೈವೇದ್ಯನ ಮಾಡ್ತೀನಿ. ನಮ್ಮ ಹಿರಿಯರು ಅಂದರೆ ಅಜ್ಜ ಅಜ್ಜಿಯವರೆಲ್ಲ ಬದುಕಿದ್ದಾಗ ಯಾವ ರೆಸಿಪಿನ ತುಂಬಾ ಇಷ್ಟಪಡೋರು. ಸೊ ಆ ರೆಸಿಪಿನ ಒಂದಾದರೂ ಅಟ್ಲೀಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಹಬ್ಬದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ವಡೆಯಿಂದ ಹಿಡ್ದು ಪಾಯಸ ತನಕ ಎಲ್ಲ ಮಾಡಿದ್ದೀನಿ. ಸೊ ಚಿಕನ್ ಸಾಂಬಾರು ಆಗಿರ್ಬೋದು, ಚಿಕನ್ ಚಾಪ್ಸ್ ಆಗಿರ್ಬೋದು. ಆ್ಯಂಡ್ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಮೀನು ಅಂತ ಹೇಳಿದರು ಸಂದೀಪು. ಸೊ ಹಾಗಾಗಿ ಮೀನು ಸಾಂಬಾರು ಕೂಡ ಮಾಡಿದ್ದೀನಿ.
ಶಾವಿಗೆ ಪಾಯಸ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ಶಾವಿಗೆ ಪಾಯಸನೇ ಮಾಡ್ಕೊಂಡಿದ್ದೀನಿ. ಮಾಡಿರೋಂಥ ಅಡುಗೆನೆಲ್ಲ ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ ಸೊ ದಟ್ ಮರ್ತೋಗ್ಬಾರ್ದು ಬಡಿಸೋದಕ್ಕೆ ಅಂತ. ಆ್ಯಂಡ್ ಇವತ್ತು ನಾನು ಪ್ರಾನ್ಸಲ್ಲಿ ಕಬಾಬ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ನಾನು ರಿಪೀಟ್ ಒಂದೇ ರೆಸಿಪಿನ ಶೇರ್ ಮಾಡೋದು ಬೇಡ ಅಂತ ನಾನು ಶೇರ್ ಮಾಡಲಿಲ್ಲ ಅಷ್ಟೇ. ಪಿತೃಪಕ್ಷ ಹಬ್ಬದಲ್ಲಿ ಹಿರಿಯನ್ನ ಪೂಜೆ ಮಾಡಬೇಕಾದ್ರೆ ಏನಾದರೂ ಒಂದು ಬಟ್ಟೆನಾದರೂ ಇಡಬೇಕು ಅನ್ನೋ ಸಂಪ್ರದಾಯ ಇದೆ. ಸೊ ಹಾಗಾಗಿ ನಾನು ಬಟ್ಟೆನ ಇಟ್ಬಿಟ್ಟು ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸೈಡ್ ಹಿರಿಯರ ಹಬ್ಬಕ್ಕೆ 2 ಎಲೆನ ಇಡ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ 2 ಎಲೆನ ಇಟ್ಬಿಟ್ಟು ನೈವೇದ್ಯನ ಮಾಡ್ತಾ ಇದ್ದೀನಿ. ವಶಿಗೆ ಯಾವಾಗಲೂ ಕೂಡ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವನೇ ಆರತಿ ಮಾಡಲಿ ಅಂತ ಬಿಟ್ಟೆ. ಈ ಪಿತೃಪಕ್ಷ ಹಬ್ಬಕ್ಕೆ ತುಂಬಾ ವಿಧಾನಗಳಿದೆ. ಸೊ ಒಬ್ಬೊಬ್ರು ಮನೇಲಿ ಒಂದೊಂದು ಫಾಲೋ ಮಾಡ್ತಾರೆ. ಸೊ ನಾರ್ಮಲಾಗಿ ರಂಗೋಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಮಂಗಳಾರತಿ ಮಾಡಬೇಕಾದ್ರೆ ಗಂಟೆನ ಹೊಡಿಬಾರ್ದು ಅಂತ ಹೇಳ್ತಾರೆ. ದೆನ್ ಮಧ್ಯಾಹ್ನನೇ ಮಾಡ್ಕೊಳ್ಬೇಕು, ರಾತ್ರಿ ಟೈಮ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ 3 ರೂಲ್ಸ್ ಮಾತ್ರ ನನಗೆ ಗೊತ್ತಿರೋದ್ರಿಂದ ಇದನ್ನು ಫಾಲೋ ಮಾಡ್ತೀನಿ ಪ್ರತಿ ವರ್ಷವೂ ಕೂಡ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಆ್ಯಂಡ್ ಏನೆಲ್ಲ ರೂಲ್ಸ್ ಇದೆ ಈ ಹಬ್ಬ ಮಾಡಬೇಕಾದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ. ಹಿರಿಯರಿಗೆ ನೈವೇದ್ಯ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಸೊ ಈ ಹಬ್ಬ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ ಮೇನ್ ಉದ್ದೇಶನೇ ಮಕ್ಕಳಿಗೋಸ್ಕರ. ಸೊ ಮಕ್ಕಳಿಗೆ ಆಲ್ಮೋಸ್ಟ್ ಅಜ್ಜ ಅಜ್ಜಿಯರಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಪ್ರತಿಯೊಂದು ಹಿರಿಯರ ಹಬ್ಬನೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಯಾವ ಹಬ್ಬನೂ ಕೂಡ ಮಿಸ್ ಮಾಡಲ್ಲ. ಈವನ್ ಹಬ್ಬಕ್ಕೆಲ್ಲ ಊರಿಗೆ ಹೋಗ್ತಾ ಇರ್ತೀನಲ್ಲ, ಆ ಟೈಮಲ್ಲೂ ಕೂಡ ಒಂದಿನ ಮುಂಚೆನೇ ಇಲ್ಲಿ ನಾನು ದೇವರಿಗೆ ಏನಾದರೂ ಸ್ವೀಟ್ ಆಗಲಿ ನಾನ್ ವೆಜ್ ಆಗಲಿ ನೈವೇದ್ಯನ ಮಾಡಿಬಿಟ್ಟೆ ನಾನು ಹಿರಿಯರಿಗೆ ಹೋಗುವಂಥದ್ದು. ಸೊ ಹಾಗೆಯೇ ಯಾವ ಹಬ್ಬನೂ ಕೂಡ ಪ್ಲೇನಾಗಿ ಬಿಡೋದಿಲ್ಲ. ಹಿರಿಯರಿಗಾದರೂ ಮಾಡಬೇಕಂತ ಏನಾದರೂ ಒಂದು ಸಿಂಪಲ್ ಆಗಾದರೂ ಮಾಡ್ಕೊಳ್ತೀನಿ ಹಬ್ಬನ. ಆ್ಯಂಡ್ ಈ ಪಿತೃಪಕ್ಷ ಹಬ್ಬದಲ್ಲಿ ಸೊ ಕಾಗೆಗಳಿಗೆ ಒಂದು ಸ್ವಲ್ಪ ನಾವು ಊಟನೂ ಕೂಡ ಇಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಊಟ ಮಾಡಿಸಿ ಅಂತ ಸಂದರ್ಭಕ್ಕೆ ಹೇಳಿ ನಾನಿಲ್ಲಿ ಕಾಗೆಗಳಿಗೆ ಒಂದು ಸ್ವಲ್ಪ ನೈವೇದ್ಯನ ಇಡೋಣ ಅಂತ ಬಂದೆ. ಸೊ ನೀರು ಜೊತೆ ನಾನು ನೈವೇದ್ಯನ ಕೂಡ ತಂದಿದ್ದೀನಿ. ಸೊ ಹಬ್ಬ ಎಲ್ಲ ಆಯಿತು, ಇವಾಗ ಕಾಗೆಗಳು ಬರತ್ತಾ ಅಂತ ಕಾಯ್ತಾ ಇದ್ದೀನಿ. ಬಟ್ ಎಲ್ಲೂ ಒಂದು ಕಾಗೆನೂ ಬೇರೆ ಟೈಮಲ್ಲಿ ನಾನು ನೋಡಿದ್ದೀನಿ ಕಾಗೆನ ಊಟಲ್ಲಿ. ಸೊ ಹಾಗಾಗಿ ಐ ಹೋಪ್ ಬರುತ್ತೆ ಅಂತ 5 ನಿಮಿಷ ವೆಯ್ಟ್ ಮಾಡ್ತೀನಿ. ಬಂದರೆ ಓಕೆ, ಇಲ್ಲಾಂದರೆ ಯಾವಾಗಲಾದರೂ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ನಾನು ಹೋಗ್ಬಿಡ್ತೀನಿ. ಸೊ ನಾನಿದ್ದಾಗಲೇ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು. ಸೊ ಖುಷಿ ಆಗೋದು, ಯಾಕಂದರೆ ಬೆಳಗಿಂದ ಇಷ್ಟು ಕಷ್ಟಪಡ್ಕೊಂಡು ಮಾಡಿ ಒಂದು ಸ್ಯಾಟಿಸ್ಫೈ ಇದ್ದಂಗೆ ಆಗೋದು. ಸೊ ನೋಡೋಣ ಹೇಗೆ ಅಂತ. ಅದನ್ನು ಆ ಸೈಡ್ ಇಟ್ಟಿದ್ದೀನಿ. ಒಂದು ಬಟ್ಟೆ ಏನಾದರೂ ವಾಶ್ ಮಾಡೋಕ್ಕಂತಲೇ ಅದು ಮಾಡಿಸಿದ್ದು. ಬಟ್ ಇಲ್ಲಿ ಯಾರೂ ವಾಶ್ ಮಾಡಲ್ಲ. ಸೊ ಎಲ್ಲ ವಾಶ್ ಮಿಷಿನ್ನು ಆ್ಯಂಡ್ ಇನ್ಸೈಡನ್ನೇ ವಾಶ್ ಮಾಡ್ಕೊಳ್ತಾರೆ. ಸೊ ಏನೋ ಸೇಫ್ಟಿಗಂತ ಮಾಡಿಸಿದ್ವಿ. ಸೊ ಯಾಕೆ ಅಲ್ಲಿ ಇಟ್ಟಿದ್ದೀನಿ ಅಂದರೆ ಇನ್ ಕೇಸ್ ಏನಾದರೂ ಕಾಗೆ ಯಾವುದಾದ್ರೂ ಹಕ್ಕಿಗಳು ಬಂದು ಗಲೀಜು ಮಾಡಿದ್ರು ಕೂಡ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲೇ ಹೋದು. ಸೊ ಇಲ್ಲೇ ವಾಟರ್ ಟ್ಯಾಪ್ ಇರೋದ್ರಿಂದ ಕ್ಲೀನಾಗಿ ವಾಶ್ ಮಾಡಿದ್ರೆ ಈ ಪೈಪಲ್ಲಿ ಹೋಗುತ್ತೆ. ಸೊ ವಾಶ್ ಮಾಡೋದಕ್ಕೆ ಇನ್ನೂ ಇದಾಗಲ್ಲ, ರಿಸ್ಕ್ ಆಗಲ್ಲ. ಸೊ ಹಾಗಾಗಿನೇ ಇಟ್ಕೊಂಡಿದ್ದೀನಿ. ಸೊ ನೋಡೋಣ, ಯಾವುದೇ ಒಂದು ಕಾಗೆನೂ ಕೂಡ ಇಲ್ಲ. ಬರ್ಡ್ಸ್ ಸೌಂಡ್ ಕೇಳ್ತಾ ಇದೆ. ಸೊ ಬೇರೆ ಬೇರೆ ಬರ್ಡ್ಸ್ ಅಂದ್ಕೊಳ್ತೀನಿ. ಸೊ ನೋಡಿ, ಸೊ ಕಾಗೆ ಯಾವುದೂ ಬಂದಿಲ್ಲ. ಬಟ್ ಬೇರೆ ಟೈಮಲ್ಲೆಲ್ಲ ಕಾಗೆ ಅಬ್ಸರ್ವ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ಅಂದರೆ ಪಿತೃಪಕ್ಷ ಆಗಿರ್ಬೋದು, ಇಲ್ಲ ಕೆಲವೊಂದು ಹಬ್ಬಗಳ ಟೈಮಲ್ಲಿ ಕಾಗೆ ಬಂದು ನಮ್ಮದು ಮನೆ ಏನಿದೆ ಅದ್ರ ಪಕ್ಕನೇ ಒಂದು ದೊಡ್ಡದ ಮರದ ಹೆಸರು ಗೊತ್ತಿಲ್ಲ. ಸೊ ಆ ಮರದ ಕೆಳಗಡೆ ಕುತ್ಕೊಂಡು ಕೂಗುತ್ತೆ. ಸೊ ಐ ಥಾಟ್ ಯಾವಾಗಲೂ ಕೂಡ ಒಂದು 6 ಸೆನ್ಸ್ ಏನಂದರೆ ಆ ಥರ ಎಲ್ಲ ಕಾಗೆ ಏನಾದರೂ ಕೂಗಿ ಸೌಂಡ್ ಮಾಡಿದ್ರೆ ಏನಾದರೂ ಹಿರಿಯರಿಗೆ ಏನಾದರೂ ಒಂದು ಸ್ವೀಟ್ ಆಗಲಿ ನಾನ್ ವೆಜ್ ಆಗಲಿ ಏನಾದರೂ ಮಾಡಿಕೊಳ್ಳೋಣ ಅಂತ ಒಂದು ಮನಸ್ಸು ಬರುತ್ತೆ. ಸೊ ಅದು ನನ್ನ ಬಿಲೀವ್ ಅನಿಸುತ್ತೆ. ಸೊ ನನಗೇನೋ ತೃಪ್ತಿ ಇದೆ ಆ ಥರ ಮಾಡೋದಕ್ಕೆ. ಸೊ ಹಾಗಾಗಿ ಯಾವುದೇ ಒಂದು ಕಾಗೆ ಬಂದು ಪಕ್ಕದಲ್ಲಿ ಏನಾದ್ರು ಕೂತಿ ಏನಾದ್ರು ಇದು ಮಾಡ್ತಿದ್ರೆ ಏನೋ ಒಂಥರ ನಮ್ಮ ಅಜ್ಜ ಅಜ್ಜಿರು ಏನೋ ಬಂದಿದ್ದಾರೆ ಏನೋ ಅಂತ ಒಂದು ಫೀಲ್ ಆಗುತ್ತೆ. ಸೊ ಕಾಯ್ತಾ ಇದ್ದೀನಿ, ಯಾವ ಕಾಗೆನೂ ಬರ್ತಿಲ್ಲ. ಸೊ ಪ್ಯಾರೋಟ್ ನೋಡಿ, ವಾವ್, ಒಂದೇ ಒಂದು ಮಿನಿಟಲ್ಲಿ ಮಿಸ್ ಆಯಿತು. 2 ಪ್ಯಾರೋಟ್ ಎಷ್ಟು ಚೆನ್ನಾಗಿ ಹೋಯ್ತು ಗೊತ್ತಾ. ಸೊ ತುಂಬಾ ಖುಷಿ ಆಗುತ್ತೆ ಈ ಲೇಔಟಲ್ಲಿ. ಪ್ಯಾರೆಟ್ ಅದು ತುಂಬ ಥರದ ಪಕ್ಷಿಗಳಿದೆ. ಅದರಲ್ಲೂ ಈ ಗಿಣಿನ ನೋಡೋದಕ್ಕೆ ಅಂತೂ ನನಗೆ ಸಖತ್ ಇಷ್ಟ. ಸೊ ಇಷ್ಟು ಚೆನ್ನಾಗಿ ಒಂದೇ ಜೋಡಿ ಗಿಣಿಗಳ ಟೈಪ್ ಎಷ್ಟು ಒಂದೇ ಸತಿ ಹೋಯ್ತು ಗೊತ್ತಾ. ಸೊ ಕ್ಯಾಪ್ಚರ್ ಮಾಡೋದಕ್ಕೆ ಮಿಸ್ ಆಗೋಯ್ತು.
ಸೊ ನೋಡಿದೆ ಒನ್ ಟೈಮ್ ಏನಾದರೂ ಸಿಗತ್ತೇನೋ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ. ಓಕೆ, ಯಾವುದೇ ಒಂದು ಕಾಗೆ ಬರಲಿಲ್ಲ, ಮೇ ಬಿ ಆಮೇಲೆ ಬರ್ಬೋದು ಅಂದ್ಕೊಳ್ತೀನಿ. ಸೊ ಬಂದು ಐ ಹೋಪ್ ತಿನ್ಕೊಂಡು ಹೋಗಲಿ ಅಂತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.